ಉಪಕಾರ ಅನುಕ್ಷಣವೂ ಮಮಕಾರ ಆಟ ಪಾಠ ಅಪಾರ ಮಕ್ಕಳ ಗೆದ್ದ ಸಾಹುಕಾರ. ನಮ್ಮ ಹೆಮ್ಮೆಯ ಶ್ರೀಯುತ ವಿ.ಸಿ. ಮ್ಯಾಗೇರಿ ಗುರುಗಳ ನಿವೃತ್ತಿ ಸಮಾರಂಭ. ನಿಮಗಿದು ಈ ದೃಶ್ಯ ಕಾವ್ಯದ ಮೂಲಕ ನಮ್ಮ ವಂದನೆ. ನಿಮ್ಮಿಂದ ದೂರವಾಗುತ್ತಿರುವ ನಮ್ಮ ಹೃದಯಗಳು ಧನ್ಯತೆಯ ಭಾವದಲ್ಲಿ ಮಿಂದುತ್ತಿವೆ. ನಮಗರಿವಿಲ್ಲದೆಯೇ ನಮ್ಮ ಕಣ್ಣಂಚುಗಳು ಒದ್ದೆಯಾಗುತ್ತಿವೆ. ಭಾರವಾದ ಮನಸ್ಸುಗಳಿಂದ ನಿಮ್ಮನ್ನು ಬೀಳ್ಕೊಡುವ ಸುದಿನ ಈ ದಿನವಾಗಿದೆ. ಕಳೆದ ಸಂತಸದ ಕ್ಷಣಗಳೆಷ್ಟೋ, ಮರೆಯಲಾಗದ ನೆನಪುಗಳೆಷ್ಟೋ. ಎಲ್ಲ ಭಾವನೆಗಳ ಬುತ್ತಿ ಹೊತ್ತು ನಡೆಯುತ್ತಿರುವಿರಿ ಹೊಸ ಜೀವನ ಪಯಣಕ್ಕೆ. ನಮ್ಮೆಲ್ಲರ ಆಶಯವಿದೆ ಮುಂದಿನ ನಿಮ್ಮ ನಿವೃತ್ತಿ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿ ತುಳುಕಲಿ ಎಂಬ ನಮ್ಮೆಲ್ಲರ ಮಹದಾಸೆ. ದಶಕಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕಾದ ತಮಗೆ ಈ ದಿನ ನಮ್ಮ ಗೌರವ ನಮನ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ವಿ.ಸಿ. ಮ್ಯಾಗೇರಿ ಗುರುಗಳು 2-4-1996 ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನಹಟ್ಟಿಗೆ ದೈಹಿಕ ಶಿಕ್ಷಕರಾಗಿ ನೇಮಕ ಹೊಂದುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದ ಶಿಕ್ಷಕರ ಹಾಗೂ ಊರಿನ ಗುರು ಹಿರಿಯರ ಸಹಕಾರದೊಂದಿಗೆ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ, ಶಾಲೆಯ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತಾರೆ. ಸುಮಾರು 16 ವರ್ಷಗಳ ಕಾಲ ಬನಹಟ್ಟಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ತಮ್ಮ ಸೇವೆ ಸಲ್ಲಿಸಿರುತ್ತಾರೆ. ಮುಂದೆ 1-8-2013 ಬನಹಟ್ಟಿ ಶಾಲೆಯಿಂದ ವರ್ಗಾವಣೆ ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಜಾಪುರಕ್ಕೆ ಬರುತ್ತಾರೆ. ಇಂದಿನ ಮಕ್ಕಳೇ ನಾಳಿನ ದೇಶದ ಸತ್ಪ್ರಜೆಗಳು ಎಂಬ ಧ್ಯೇಯವಾಕ್ಯದೊಡನೆ ಮಕ್ಕಳಿಗೆ ಆಟ ಪಾಠ, ಪ್ರವಾಸ, ಹೊರಸಂಚಾರ, ಕ್ಷೇತ್ರ ಭೇಟಿ, ವನ ಮಹೋತ್ಸವ, ಸಹಪಠ್ಯ ಚಟುವಟಿಕೆಗಳಲ್ಲಿ ಮಕ್ಕಳ ಭಾಗವಹಿಸುವಿಕೆಗಾಗಿ ಇವರ ಅವಿರತ ಪರಿಶ್ರಮ ನಿಜಕ್ಕೂ ಪ್ರಶಂಸನೀಯ. ಶಾಲೆ ಸರ್ಜಾಪುರದ ಶಾಲೆಯ ಎಲ್ಲ ಮಕ್ಕಳಿಗೆ ಒಂದು ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದ್ದು, ಆ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಗುರುಮಾತೆಯರು ಹಾಗೂ ಗುರುಗಳನ್ನು ಹಾಗೂ ಮುದ್ದು ವಿದ್ಯಾರ್ಥಿನಿಯರನ್ನ ಹಾಗೂ ನಮ್ಮ ಊರಿನ ಯುವಕ ಮಿತ್ರರು ಹಿರಿಯರಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಜಗನ್ಮಾತಾ ಸ್ವರೂಪಳಾದಂತಹ ಒಬ್ಬ ಸ್ತ್ರೀ ಇರುತ್ತಾಳೆ. ಅದೇ ರೀತಿ ಶ್ರೀಮತಿ ಲತಾ ವೀರಪ್ಪ ಮ್ಯಾಗೇರಿ ಇವರು ಶ್ರೀಯುತ ವಿ.ಸಿ. ಮ್ಯಾಗೇರಿ ಗುರುಗಳ ಧರ್ಮಪತ್ನಿಯಾಗಿದ್ದು, ಸದಾ ಅವರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಳಕಳಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ.
ಇಬ್ಬರು ಚಿರಂಜೀವಿ ಪುತ್ರರೊಂದಿಗೆ ಇವರ ಮನೆತನ ನಂದಾದೀಪವಾಗಿ ಬೆಳಗಲಿ ಎಂದು ಹಾರೈಸೋಣ. ಧನ್ಯವಾದಗಳು.